ನಮಸ್ಕಾರ. ಈ ಸಲ SSLC ಎಕ್ಸಾಮ್ ಬರೀಲಿಕ್ಕೆ ಸಿದ್ಧರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಇಷ್ಟೇ, ಒಂದು 4 ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಮೊದಲನೇ ವಿಚಾರ ಬಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಮುಖ್ಯವಾಗಿ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಹಾಗೆಯೇ ಒಳ್ಳೆಯ ಸಂಗೀತವನ್ನು ಕೇಳ್ಬೋದು, ನಿಮ್ಗೆ ಇಷ್ಟವಾದ ಕೆಲಸ ಮಾಡಿ. ನಮಗೆ ಮುಖ್ಯವಾಗಿ ಎಕ್ಸಾಮನ್ನು ಎದುರಿಸಬೇಕಾದ್ರೆ ಫಸ್ಟು ಬೇಕಾಗಿರೋದೇ ಮನಸ್ಸು ಪೂರ್ತಿಯಾಗಿ ನಿಷ್ಕಲ್ಮಶವಾಗಿರುವಂಥ ಮನಸ್ಸು ಬೇಕಾಗಿರೋದು. ನಮಗೆ ಯಾವುದೇ ರೀತಿಯಾದಂಥ ಭಯ, ಆತಂಕ, ಒತ್ತಡ ಇವು ಯಾವುದೂ ಇರಬಾರ್ದು. ಒಳ್ಳೆಯ ಆಹಾರ ಸೇವಿಸಿ, ಒಳ್ಳೆ ನಿದ್ದೆ ಮಾಡಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಹಾಗೆಯೇ ಎರಡನೇ ಮುಖ್ಯ ವಿಚಾರ ತಯಾರಿ. ನಾವು ಯಾವುದೇ ಕೆಲಸ ಅಥವಾ ಏನೇ ಮಾಡೋಕ್ಕೋದ್ರೂ ತಯಾರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ 4-5 ಗಂಟೆಗೆ ಎದ್ದು ಓದೋದ್ರಿಂದ ಬ್ರೈನ್ ಏನು ಮುಖ್ಯವಾಗಿ ಫ್ರೆಶ್ ಆಗಿರುತ್ತೆ. ಆ ಟೈಮಲ್ಲಿ ನಿಮಗೆ ತುಂಬ ನೀಟಾಗಿ ಅದು ಅರ್ಥ ಆಗುತ್ತೆ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಹಳೆಯ ಪೇಪರ್ಗಳನ್ನು ಆದಷ್ಟು ತೆಗೆದು ಕೆತ್ತಿ ಅವುಗಳನ್ನ ಬರೀರಿ. ಟೈಮಿಂಗ್ಸನ್ನು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ. ಮೇಂಟೈನ್ ಮಾಡೋದು ಅಂತ ಹೇಳಿದರೆ, ನೀವು ಲಾಸ್ಟ್ ಮೂಮೆಂಟಲ್ಲಿ ಹಾಫ್ ಆನ್ ಅವರ್ ಇದೆ ಆಗ ಸ್ಪೀಡಾಗಿ ಬರಿತೀನಿ ಅಂತ ಹೋಗೋದು ಲೈಕ್ ಸೂಪರ್ ವುಮೆನ್ ಥರ. ಸೊ ಇಟ್ಸ್ ಇಂಪಾಸಿಬಲ್. ಸೊ ಯಾವುದು ಕಷ್ಟ ಆಗುತ್ತೆ ಅದಕ್ಕೆ ಹೆಚ್ಚು ಟೈಮ್ ಕೊಟ್ಟು ಓದಿ. ಸುಲಭ ಇರೋದಕ್ಕೆ ಓದಲೇಬೇಡಿ ಅಂತಲ್ಲ, ಓದ್ಕೊಳ್ಳಿ ಅವುಗಳನ್ನ. ಬಟ್ ಇದಕ್ಕೆ ನನಗೆ ಜಾಸ್ತಿ ಟೈಮ್ ಕೊಡಬೇಕು ಅನ್ನಿಸ್ತಿದೆ, ಕೊಡಿ. ಇನ್ನೊಂದು ಮುಖ್ಯ ವಿಚಾರ, ಪರೀಕ್ಷೆಯನ್ನು ಹೇಗೆ ಬರೆಯೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭಯ, ಆತಂಕ, ಗೊಂದಲ ಇವೆಲ್ಲ ಇರುತ್ತೆ. ಮೊದಲ ಪರೀಕ್ಷೆ ಬರೆಯುವಾಗ ನಿಮಗೆ ನಿಜವಾಗ್ಲೂ ಒಂದಷ್ಟು ಭಯ ಇರುತ್ತೆ. ಹೇಗೆ ಬರೆಯೋದು, ಹೇಗಿರುತ್ತೆ. ಮುಖ್ಯವಾಗಿ ನಿಮ್ಮ ಇಡೀ ಒಂದು SSLC ಘಟ್ಟದವರೆಗೂ ಕೂಡ ನೀವು ಎಲ್ಲ ಎಕ್ಸಾಮ್ ಬರೆದಿರ್ತೀರ. ಬಟ್ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈಗಾಗಲೇ ಮೀಡಿಯಾ ಅಲ್ಲಿ ಇಲ್ಲಿ ನೋಡಿರ್ತೀರ, ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ಪಬ್ಲಿಕ್ ಎಕ್ಸಾಮ್ ಅಂತ. ಅದೊಂದು ತಲೆಯಲ್ಲಿ ಕೂತಿರುತ್ತೆ. ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಬರಿಬೋದು ಅಂತ ನಾವು ಏನು ಹೇಳ್ತೀವಿ. ಅಂದರೆ ಬೇರೆ ಪರೀಕ್ಷೆಗಳಿಗೆ ಕಂಪೇರ್ ಮಾಡಿದರೆ ಇದೊಂದು ಸ್ವಲ್ಪ ದೊಡ್ಡ ಪರೀಕ್ಷೆ ಅಷ್ಟೇ. ಸಿಂಪಲ್, ಚೂರು ದೊಡ್ಡ ಪರೀಕ್ಷೆ. ಓಕೆ, ಎಸ್. ಹೇಗೆ ಬರೆಯೋದು? ಮುಖ್ಯವಾಗಿ ಫಸ್ಟು ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಕ್ವಶನ್ಗಳನ್ನ ಓದ್ಕೊಳ್ಳಿ. ಆಮೇಲೆ ಈಸಿ ಇರುವಂಥ ಕ್ವಶನ್ಗಳನ್ನ ಬೇಗ ಅಟೆಂಡ್ ಮಾಡಿ. ಬುಕ್ಲೆಟ್ ಇರುತ್ತೆ, ಬರೀರಿ. ಯಾವುದನ್ನು ಕೂಡ ಬ್ಲ್ಯಾಂಕ್ ಬಿಡೋದಕ್ಕೆ ಹೋಗಲೇಬೇಡಿ. ಎಸ್, ಕೊನೆಯದಾಗಿ ಎಕ್ಸಾಮ್ಸ್ ಎಲ್ಲ ಮುಗೀತು, ಎಲ್ಲ ಚೆನ್ನಾಗಿ ಬರೆದ್ವಿ. ಏನು ಬರುತ್ತೆ? ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ನಮಗೆಲ್ಲರಿಗೂ ಭಯ. ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಇದ್ದಂಥ ಭಯ, ಎಕ್ಸಾಮ್ ಬರಿಬೇಕಾದ್ರಿದ್ದಂಥ ಭಯ, ಅವೆಲ್ಲದಕ್ಕಿಂತ ಹೆಚ್ಚಿನಾಗಿ ಚೂರು ಭಯ ಜಾಸ್ತಿ ಇರುತ್ತೆ. ಪಾಸ್ ಆಗ್ತೀನೋ, ಫೇಲ್ ಆಗ್ತೀನೋ, ಅಥವಾ ಇನ್ನೇನಾಗುತ್ತೆ. ಮನೇಲಿ ಪೇರೆಂಟ್ಸ್ ಬೈತಾರೆ. ಪೇರೆಂಟ್ಸ್ಗಳು ನೀವು ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ತಗೊಳ್ಬೇಕು. ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ. ಕಂಪ್ಯಾರಿಸನ್ ಅಂತೂ ಮಾಡಿದ್ರು ನಿಮ್ಮ ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವು ಕೇಳಿ. ಕೇಳಿದ ತಕ್ಷಣ ನಿಮ್ಗೆ ಏನಾದರೂ ಅದರಲ್ಲಿ ಇಷ್ಟ ಆಗಲಿಲ್ವಾ, ಅಥವಾ ಅದರಲ್ಲಿ ಏನಾದರೂ ನಿಮಗೆ ಮಗು ಮೇಲೆ ಕೋಪ ಬಂತ, ಒಂದೆರಡು ಮಾತು ಕೇಳಿಬಿಟ್ಟು ಹಾಗೆ ಬಿಟ್ಬಿಡಿ. ಎಕ್ಸಾಮ್ ಇದೆ, ಜೀವನ ಇದ್ಲಿಗೆ ಸ್ಟಾಪ್ ಅಲ್ಲ. ಸಾಕಷ್ಟು ಎಕ್ಸಾಮ್ಸ್ ಇದೆ, ಸಾವಿರಾರು ಕೋರ್ಸ್ ಇದೆ ಕಣ್ರಿ. ನೀವು ಪ್ರೆಷರ್ ಹಾಕ್ಬಿಟ್ಟು ಆ ಮಗು ಆ ಭಯದಲ್ಲಿ ಇನ್ನೇನಾದರೂ ಮಾಡಿಕೊಂಡ್ರೆ, ಹಾಗೆಯೇ ಮಕ್ಕಳುಗಳಿಗೂ ಕೂಡ ಇದೊಂದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಜಾಸ್ತಿ ನೀವು ತೀರಾ ಯೋಚನೆ ಮಾಡ್ಕೊಂಡು ನನಗೆ ಈ ಥರದೊಂದು ಮಾರ್ಕ್ಸ್ ಬರಲಿಲ್ಲ, ಅಥವಾ ಅವಳಷ್ಟು ತೆಗಿಲಿಲ್ಲ, ಇವನಷ್ಟು ತೆಗಿಲಿಲ್ಲ. ಸೊ ಈ ಥರದ್ದೆಲ್ಲ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮಲ್ಲಿ ಬೇರೆ ಥರ ಸ್ಕಿಲ್ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ 5 ಫಿಂಗರ್ಸ್ನ ನೋಡಿ, ಯಾವುದು ಒಂದೇ ಸಮ ಇಲ್ಲ. ಮೇಲೆ ಕೆಳಗೆ ದಪ್ಪ ಸಣ್ಣ ಈ ಥರ ಎಲ್ಲ ಇದೆ. ನಾವೆಲ್ಲರೂ ರ್ಯಾಂಕ್ ಹೋಲ್ಡರ್ಸ್ ಆದರೆ ಆಗಲ್ಲ ಅಲ್ವಾ? ಇಲ್ಲಿ ಮಾರ್ಕ್ಸ್ ನಮ್ಮ ಜೀವನನ ಏನು ಮಾಡೋದಕ್ಕಾಗಲ್ಲ. ಸ್ಕಿಲ್ಸ್, ಯಾವ ಸ್ಕಿಲ್ಸ್ ಇದೆ ಅದರಿಂದ ಓಡಿ 100% ಸಕ್ಸಸ್ ನಿಮ್ಮದೇ. ಥ್ಯಾಂಕ್ ಯು.